ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದೇವರ ದೇವ ಮಹಾದೇವ, ಭಕ್ತರ ಭಕ್ತಿಗೆ ಕಷ್ಟಕ್ಕೆ ಬೇಗ ಕರಗುವ ದೇವ. ಮಹಾದೇವ ಶಿವ ಉಮಾಪತಿ ಭಕ್ತರ ಕೂಗಿಗೆ ಬೇಗ ಮರುಗಿ ವರವನ್ನು ನೀಡ್ತಾರೆ. ಸರ್ವೇಶ್ವರ, ಸರ್ವಕರ್ತ, ಸರ್ವಕಾರಣ, ಸತ್ಯಂ ಶಿವಂ ಸುಂದರಂ, ಶಂಭೋ ಶಂಕರ ಮಹಾದೇವ. ಈ ವಿಡಿಯೋದಲ್ಲಿ 5 ವಿಶೇಷ ಶಿವ ಪಂಚಾಕ್ಷರಿ ಮಂತ್ರಗಳನ್ನ ತಿಳಿಸಿಕೊಡ್ತೇನೆ. ಒಂದೊಂದು ಮಂತ್ರವು ವಿಶೇಷ ಫಲಗಳನ್ನ ಕೊಡ್ತವೆ. ಧನಪ್ರಾಪ್ತಿಗೆ, ಆಕರ್ಷಣೆಗೆ, ಶುಭ ಕಾರ್ಯಕ್ಕೆ, ವ್ಯಾಪಾರಕ್ಕೆ, ವಾಕ್ಸಿದ್ಧಿಗೆ, ಈ ರೀತಿಯಾಗಿ 5 ಪಂಚಾಕ್ಷರಿ ಮಂತ್ರಗಳನ್ನ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಕಲಿಯುಗದಲ್ಲಿ ಧನದ ಮಹತ್ವ ಹೆಚ್ಚೇ ಇದೆ. ಹಣ ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ. ಹಾಗಾಗಿ ಯಾರು ಶ್ರದ್ಧಾ ಭಕ್ತಿಯಿಂದ ಶಿವನನ್ನು ಆರಾಧಿಸ್ತಾರೋ ಅವರಿಗೆ ಬಡತನ ಅನ್ನೋದು ಅವರ ಹತ್ರನೂ ಬರೋಕ್ಕೆ ಆ ಭೋಲೆನಾಥ್ ಬಿಡೋದಿಲ್ಲ. ಯಾರು ಈ ಬಡತನದಲ್ಲಿ, ಸಾಲದಲ್ಲಿ, ಉದ್ಯೋಗ ನಷ್ಟ, ಧನ ಸಂಪಾದನೆಗೆ ಕಷ್ಟಪಡ್ತಿದ್ದೀರೋ ನೀವು ಈ ಶಿವರಾತ್ರಿ ದಿನ ಪ್ರಾರಂಭ ಮಾಡಿ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರವನ್ನು ನೀವು 40 ದಿನ ಪಠಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಚಮತ್ಕಾರ, ಪವಾಡನೆ ಆ ದೇವರು ಭಗವಂತ ಶಿವ ಸೃಷ್ಟಿಸ್ತಾರೆ. ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಈಗ ಬರುತ್ತೆ. ರೀಂ ರೀಂ ಶಿವಾಯ ರೀಂ ರೀ. ಈ ಮಂತ್ರವನ್ನು ಮನೆಯ ಮೇಲೆ ಉತ್ತರಾಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ಪಠಿಸಬೇಕು. ಅನುಕೂಲ ಇದ್ದರೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯಿಂದ 108 ಬಾರಿ ಅರ್ಚನೆ ಮಾಡಿ. ಮಂತ್ರ ರೀಂ ರೀಂ ಶಿವಾಯ ರೀಂ ರೀಂ. ಮತ್ತೊಂದು ಸಲ ರೀಂ ರೀಂ ಶಿವಾಯ ರೀಂ ರೀಂ. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪ್ರತಿನಿತ್ಯ ನೀವು 108 ಬಾರಿ ಪಠಿಸ್ತಾ ಬನ್ನಿ. ನಿಮ್ಮ ಕಷ್ಟಗಳು ಕರಗಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ. 40 ದಿನಗಳ ಒಳಗಾಗಿ ನಿಮಗೆ ಇದರ ಫಲ ಅನ್ನೋದು ಭಗವಂತನ ಕೃಪೆಯಿಂದ ನಿಮಗೆ ಸಿಗ್ತಾ ಹೋಗುತ್ತದೆ. ಎರಡನೇದು, ಯಾರು ತಮಗೆ ಬೇಕಾದವರು, ಪ್ರೀತಿ ಪಾತ್ರರು ಸಣ್ಣ ಕ್ಷುಲಕ ಕಾರಣಕ್ಕೂ ದೂರ ಆಗಿದ್ದಾರೆ, ಮಾತು ಬಿಟ್ಟಿದ್ದಾರೆ, ಅಂಥವರ ಜೊತೆ ಮತ್ತೆ ಒಂದಾಗಲು ಮತ್ತು ಅವರ ಪ್ರೀತಿ ಗಳಿಸಲು, ಉದಾಹರಣೆಗೆ ಗಂಡ ಹೆಂಡತಿ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಸ್ನೇಹಿತ, ಹಾಗೆ ಪ್ರೀತಿಸಿದವರು, ಈ ರೀತಿಯಾಗಿ ಯಾರಿದ್ದಾರೆ ನೀವು ಅವರನ್ನು ತಮ್ಮವರಾಗಿ ಮಾಡಲು, ಆಕರ್ಷಣೆಗೊಳಿಸಲು ನೀವು ಈ ಸುಂದರ ಪಂಚಾಕ್ಷರಿ ಮಂತ್ರವನ್ನು, ಶಿವನ ಮಂತ್ರವನ್ನು ನೀವು ಪಠಿಸಿದರೆ ಖಂಡಿತ ಯಶಸ್ಸು ಸಿಗುತ್ತೆ. ಇದು ಸಾತ್ವಿಕ ಮಂತ್ರ ಆಗಿದ್ದು ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ಖಂಡಿತ ಫಲ ಕೊಡುತ್ತೆ. ಕೆಟ್ಟ ಉದ್ದೇಶದಿಂದ ಮಾಡಿದರೆ ಇದು ಫಲ ಕೊಡೋದಿಲ್ಲ. ಹಾಗೆ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕು, ಸತಾಯಿಸ್ತಾ ಇದ್ದಾರೆ ಅಂದರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಪ್ರಯತ್ನ ಮಾಡಿದ್ರೂ ಕಚೇರಿಗೆ, ಕಾರ್ಯಕ್ಕೆ ಅಥವಾ ಯಾವುದೋ ವ್ಯಕ್ತಿಯಿಂದ ಇರ್ಬೋದು, ಆ ಕೆಲಸ ಸತಾಯಿಸ್ಕೊಂಡು ಮುಂದೆ ದುಡ್ತಾ ಇದ್ದಾರೆ ಅಂದರೆ ಪ್ರತಿನಿತ್ಯ 30 ನಿಮಿಷ ಈ ಮಂತ್ರವನ್ನು ಪಠಿಸಿ ನೀವು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಕೆಲಸ ಸಲೀಸಾಗುತ್ತದೆ. ಸುಂದರ ಪಂಚಾಕ್ಷರಿ ಮಂತ್ರ ಈಗ ಬರುತ್ತೆ. ಕ್ಲೀಂ ಶಿಂ ಶಿಂ ವಾಂ ವಾಂ ಯಂ ಯಂ ನಮಃ. ಮತ್ತೊಂದು ಸಲ ಕ್ಲೀಂ ಶಿಂ ಶಿಂ ವಾಂ ವಾಂ ಯಂ ಯಂ ನಮಃ. ಈ ಮಂತ್ರವನ್ನು ಶಿವರಾತ್ರಿ ದಿನ ಪ್ರಾರಂಭ ಮಾಡಿ ಪ್ರತಿದಿನ 108 ಬಾರಿ ಪಠಿಸ್ತಾ ಬಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೋಬೇಕು. ಶಿವಲಿಂಗ ಮುದ್ರಣ ಧಾರಣೆ ಮಾಡಿಕೊಂಡು ನೀವು ಪಠಿಸ್ತಾ ಬಂದರೆ 40 ದಿನಗಳಲ್ಲಿ ನಿಮ್ಮ ಆಸೆ, ಕನಸು ಈಡೇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಂದು ಸೇರ್ತಾರೆ, ನಿಮ್ಮ ಜೊತೆ ಮುಂದೆ ಸುಖವಾಗಿರ್ತಾರೆ. ಆ ಶಿವನ ಕೃಪೆ ಖಂಡಿತ ಲಭಿಸುತ್ತೆ. ಮೂರನೇದು, ನೀವು ಯಾವುದೇ ಒಂದು ಶುಭ ಕಾರ್ಯ ಪ್ರಾರಂಭ ಮಾಡಿದರೆ ಅದು ನಿರ್ವಿಘ್ನವಾಗಿ ನಡೆಯಲು ಮತ್ತು ಯಶಸ್ವಿಯಾಗಲು ಶಿವನ ಸೃಷ್ಟಿ ಪಂಚಾಕ್ಷರಿ ಮಂತ್ರ ಪಠಿಸಿದರೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ. ಉದಾಹರಣೆಗೆ ವಿವಾಹ, ಗೃಹಪ್ರವೇಶ, ನೂತನ ವ್ಯಾಪಾರ, ಉದ್ಯೋಗ, ಯಾವುದೇ ಶುಭ ಕಾರ್ಯ ಇರ್ಬೋದು. ಪ್ರಾರಂಭದ ಮುಂಚೆ ಸೃಷ್ಟಿ ಪಂಚಾಕ್ಷರಿ ಮಂತ್ರವನ್ನು 30 ನಿಮಿಷ ಪಠಿಸಿ ನೀವು ಆ ಕಾರ್ಯ ಶುರು ಮಾಡಿದರೆ ಖಂಡಿತ 100% ಯಶಸ್ವಿಯಾಗುತ್ತದೆ. ಸೃಷ್ಟಿ ಪಂಚಾಕ್ಷರಿ ಮಂತ್ರ ನಮಃ ಶಿಂ ವಾಂ ಯಂ. ಮತ್ತೊಂದು ಸಲ ನಮಃ ಶಿಂ ವಾಂ ಯಂ. ಈ ಮಂತ್ರವನ್ನು ಶಿವನ ಪೂಜೆಯ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು 30 ನಿಮಿಷ ಪಠಿಸಿ ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಖಂಡಿತ ಯಶಸ್ವಿಯಾಗುತ್ತದೆ. ನಾಲ್ಕನೆಯದು, ಯಾರು ವ್ಯಾಪಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಷ್ಟದಲ್ಲಿ ನಡೀತಾ ಇದೆ, ಪ್ರತಿದಿನ ನಷ್ಟ ಆಗ್ತಾ ಇದೆ,
ಭಾಳ ಕಷ್ಟ ಆಗ್ತಾಯಿದೆ, ಸಾಲ ಆಗ್ತಾಯಿದೆ ಅನ್ನೋರು ಶಿವನ ವಿಜ್ಞಾನ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಮಂತ್ರ ಈಗ ಬರುತ್ತೆ: ಶಾಂ ಅಂ ಅಂ ಶಿವಾಯ ಓಂ ನಮಃ. ಮತ್ತೊಂದು ಸಲ: ಶಾಂ ಅಂ ಅಂ ಶಿವಾಯ ಓಂ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಅಥವಾ 30 ನಿಮಿಷ ಪಠಿಸ್ತಾ ಬನ್ನಿ. 40 ದಿನಗಳಲ್ಲೇ ನಿಮಗೆ ಭಗವಂತನ ಕೃಪೆಯಿಂದ ವ್ಯಾಪಾರ ಅಭಿವೃದ್ಧಿ ಉಂಟಾಗಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ಬೋದು. ಕೊನೆಯದು, ಯಾರು ತಮ್ಮ ಮಾತಿಗೆ ಬೆಲೆ ಸಿಗಬೇಕು, ನಿಮ್ಮ ಮಾತಿಗೆ ಒಂದು ತೂಕ ಬರಬೇಕು, ಸಮಾಜದಲ್ಲಿ ನಿಮ್ಮ ಮಾತು ನಡಿಬೇಕು ಅಂತ ಇದ್ದೀರಾ, ನೀವು ಶಿವನ ಪಂಚಾಕ್ಷರಿ ಆಲೋಚನಾ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಅದರಲ್ಲೂ ಬೋಧನಾ ವೃತ್ತಿಯಲ್ಲಿರೋರು, ಜ್ಯೋತಿಷಿಗಳು, ಗುರುಗಳು, ಧರ್ಮ ಕಾರ್ಯ ಮಾಡೋರು, ಪೌರೋಹಿತ್ಯ ಮಾಡೋರು, ಇವರು ಈ ಮಂತ್ರವನ್ನು ಸಿದ್ಧಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರೆ ಆ ಶಿವನ ಕೃಪೆಯಿಂದ ಯಶಸ್ಸನ್ನು ಪಡಿಬೋದು. ಈ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪ್ರತಿದಿನ 108 ಬಾರಿ ಅಥವಾ 30 ನಿಮಿಷ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನ ಮಾಡ್ಕೊಂಬಂದರೆ ನಿಮಗೆ ವಾಕ್ ಸಿದ್ಧಿ ಮತ್ತು ವಾಕ್ ಶುದ್ಧಿ ಸಿದ್ಧಿಸುತ್ತದೆ. ಮಂತ್ರ ಈಗ ಬರುತ್ತದೆ: ಮಂ ಅಂ ಶಿಂ ಶಿವಾಯ ನಮಃ. ಮತ್ತೊಂದು ಸಲ: ಮಂ ಅಂ ಶಿಂ ಶಿವಾಯ ನಮಃ. ಈಗ ನಾನು ಹೇಳಿರುವ ಈ ಎಲ್ಲ ಮಂತ್ರಗಳನ್ನು ಈ ಶಿವರಾತ್ರಿಯಿಂದ ಪ್ರಾರಂಭ ಮಾಡಿ ಪಠಿಸ್ತಾ ಬನ್ನಿ. 40 ದಿನಗಳ ಒಳಗಾಗಿ ನಿಮಗೆ ಖಂಡಿತ ಆ ಶಿವನ ಕೃಪೆಯಿಂದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗೆ ನನ್ನ ಆರಾಧ್ಯ ದೈವ ಮಹಾದೇವನಲ್ಲಿ ಪ್ರಾರ್ಥಿಸ್ತೇನೆ, ನಿಮ್ಮೆಲ್ಲರಿಗೂ ಅವರ ಕೃಪೆಯಿಂದ ಶ್ರೇಯಸ್ಸು ಯಶಸ್ಸು ಲಭಿಸಲಿ ಎಂದು. ಸತ್ಯಂ ಶಿವಂ ಸುಂದರಂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.